ಸೊ ವ್ಯಾಲರಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಗೋಣಿಕೊಪ್ಪಕ್ಕೆ. ಸೊ ಜೋರಾಗಿ ಮಾತಾಡಬೇಕು ಅಂತ ಏನಿಲ್ಲ, ಯಾಕಂದರೆ ಮೈಕ್ನ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಗೋಪ್ರೋಗೆ. ಇಲ್ಲಿ 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 ಎಲ್ಲಿ ಇಲ್ಲಿಗೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಗೋಣಿಕೊಪ್ಪಕ್ಕೆ ಯಾಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಆನ್ ದ ವೇ. ಆ್ಯಂಡ್ ಆ್ಯಕ್ಚುಲಿ ನಾನೀಗ ಇನ್ನೂ ಸುಂಟಿಕೊಪ್ಪನೂ ತಲುಪಿಲ್ಲ ಆಯಿತಾ. ಸಂಜೆ ಈಗ 4:15 4:30 ಆಗಿದೆ. ಏನಪ್ಪ ಇಷ್ಟೊತ್ತಿಗೆ ಗೋಣಿಕೊಪ್ಪಕ್ಕೆ ಅದು ಜೀಪಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ರೆ ಮನೇಲಿ ಎಲ್ಲ ಆಯಿತು ಗುರು. ಜನ್ರೇಟ್ರ್ ಒಂದು ಬಾಕಿ ಇತ್ತು. ಸೊ ಜನ್ರೇಟ್ರ್ ತಗೊಂಬರೋಣ ಅಂತೇಳಿ ವಸಂತ ಟ್ರೇಡರ್ಸಿಗೆ ಹೊರಟಿದ್ದೀನಿ. ನಂಗೆ ಪರ್ಸ್ನಲಿ ವಸಂತ ಟ್ರೇಡರ್ಸಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಏನಿದೆ ಇದೆಲ್ಲ ಒಂದು ಒಳ್ಳೆ ಕ್ವಾಲಿಟಿಲಿ ಸಿಗ್ತದೆ ಅಂತ ಯಾಕೋ ಮನ್ಸಿಗೆ ಅನಿಸಿದೆ. ಹಾಗೆ ಅಲ್ಲಿಂದನೇ ತಡೋಣ, ಆಚೆ ಸ್ವಲ್ಪ ದೂರ ಆದರೂ ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಬನ್ನಿ ಹೋಗೋಣ. ಸುಂಟಿಕೊಪ್ಪ ರೀಚ್ ಆಗಿದ್ದೀನಿ. ಹೆವಿ ಅಂದರೆ ಹೆವಿ ಬಿಸಿಲಿದೆ ಗುರು. ಆಗಲೇ ಒಂದು ರೌಂಡು ಸಕ್ಕದಾಗ ಮಳೆನೂ ಬಂದು ಹೋಯ್ತು ಆಯಿತಾ. ಬಟ್ ಸುಂಟಿಕೊಪ್ಪ ಇಲ್ಲಿ ಯಾಕೋ ನೋಡಿದ್ರೆ ಮಳೆ ಬಂದಂಗೆ ಕಾಣಿಸ್ತಿಲ್ಲ. ನಮ್ಮಲ್ಲಿ ಒಂದು 15 ಸೆಂಟು ಮಳೆ, ಕುಶಾಲನಗರ ಹತ್ರ ಅರ್ಧ ಇಂಚ್ ಮೇಲೆ ಹೊಡೆದಿದೆ ಅಂತ ಹೇಳ್ತಾಯಿದ್ರು. ಅದೇನೋ ಗೊತ್ತಿಲ್ಲಪ್ಪ, ನಮ್ಮೂರಿಗೆ ಮಾಮೂಲಿ ಲೇಟ್ ಮಳೆ. ಸೊ ನಮ್ಮ ಗೋಣಿಕೊಪ್ಪಕ್ಕೆ ಹೋಗೋಕ್ಕೆ 2-3 ದಾರಿಗಳಿದೆ ಆಯಿತಾ. ನಮಗೆ 2-3 ದಾರಿಗಳಿದೆ. ಒಂದು ಮಡಿಕೇರಿ ಕಡೆಯಿಂದ, ಸುಂಟಿಕೊಪ್ಪ ಕಡೆಯಿಂದ, ಅಥವಾ ಚೆಟ್ಟಳ್ಳಿ ಮೇಲೆ, ಅಥವಾ ಸಿದ್ದಾಪುರ ಅಮ್ಮತ್ತಿ ಒಂಟಿ ಅಂಗಡಿ ಆ ಕಡೆ. ಅದು ಬಿಟ್ಟರೆ ಪಿರಿಯಾಪಟ್ಟಣ ತಿತಿಮತಿ ಆ ಕಡೆಗೆ ಹೋಗ್ಬೋದು. ಕಾರಲ್ಲೇನೋ ಮೊನ್ನೆ ರೀಸೆಂಟಾಗಿ ಹೋಗಿದೆ ಆಯಿತು, ಒಂದು 2-3 ಡೇಸ್ ಬ್ಯಾಕ್. ಅವಾಗ ಕಾರಲ್ಲಿ ಹೋಗಿದ್ದು 1-1/4 ಗಂಟೆಯಲ್ಲಿ ಮನೆಯಿಂದ ಗೋಣಿಕೊಪ್ಪ ತಲುಪಿದ್ದೀನಿ ಗುರು. 55 ಕಿಲೋಮೀಟ್ರು. ಈ ಜೀಪಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಇರಾಬರ ಗುಂಡಿ ಗುಡುಕೆಲ್ಲ ಫೀಲ್ ಆಯ್ತಾ ಇರುತ್ತಲ್ಲ ಹಾಗೆ. ಸೊ ಆ್ಯಂಡ್ ಜೀಪಲ್ಲೂ ಸ್ವಲ್ಪ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಸಿದ್ದೀವಿ. ಅದು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಜಿಪ್ಸಿ ಗಾಳಿಲಿದೆ. ಟೈರ್ 4 ಟೈರ್ ಚೇಂಜ್ ಮಾಡ್ತೀರ ಅನ್ಸುತ್ತೆ. ಸೊ ಬನ್ನಿ, ಇನ್ನು ಸುಂಟಿಕೊಪ್ಪದಿಂದ ಚೆಟ್ಟಳ್ಳಿ ರೋಡಿಗೆ ಡೈವರ್ಷನ್ ತೊಗೊಳ್ಳೋಣ. ವಾಯ್ಸ್ ಪ್ರಾಬಬ್ಲಿ ಚೆನ್ನಾಗಿ ಕೇಳಿಸ್ತಿರ್ಬೋದಾ ಅಂತ. ವಿಂಡ್ ನಾಯ್ಸ್ ಹೇಗಿದೆ ಅಂತ ಗೊತ್ತಿಲ್ಲ, ಇನ್ನು ಎಡಿಟಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿಂದೆಲ್ಲ ಗಾಳಿ ಹೊಡೆದಿದೆ ಅಂತ. ಸೊ ಇದು ಸ್ವಲ್ಪ ನ್ಯಾರೋ ರೋಡ್ ಆಯಿತಾ. ಏನು ಚೆಟ್ಟಳ್ಳಿ ರೂಟು, ಫಾರೆಸ್ಟ್ ಅಲ್ಲ ಫುಲ್ ತೋಟಗಳೇ ಇರೋದು. ಹಾಗೆ ಸುಂಟಿಕೊಪ್ಪದಿಂದ ಲೆಫ್ಟ್ ತಗೊಂಡೆ, ಸ್ಟ್ರೈಟ್ ಹೋಗಿದ್ರೆ ಮಡಿಕೇರಿ. ಇದೀಗ ಚೆಟ್ಟಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಇದ್ರಲ್ಲಿ ಮಾಡಿಫಿಕೇಷನ್ಸ್ ಏನು ಅಂತ ಸುಮ್ಮನೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸೋಷ್ಟು ದೊಡ್ಡ ಮಾಡಿಫಿಕೇಷನ್ ಎಲ್ಲ ಏನಲ್ಲ. ಬಟ್ ಸಿಂಪಲ್ಲಾಗಿ ಈಗ ಏನಿರುತ್ತೆ ಅಂದರೆ, ಯೂಶ್ವಲ್ 4 ವೀಲ್ ಜೀಪ್ಗಳು ಏನಿರುತ್ತೆ, ಯೂಶ್ವಲಾಗಿ 4 ವೀಲಲ್ಲಿ ಗಾಡಿ ಓಡ್ತಾ ಇರುತ್ತೆ. ಬಟ್ ಅದು 4 ವೀಲ್ ಲಾಕ್ ಆಗಿರೋದಿಲ್ಲ. ಸೊ ನಾವೇನು ಮಾಡಿಸಿದ್ದೀವಿ ಅಂದರೆ, ಫ್ರಂಟ್ ಟೈರಲ್ಲಿ ಒಂದು ಹಬ್ ಹಾಕ್ಸಿದ್ದೀವಿ, ಸಪ್ರೇಟ್ ಲಾಕಿಂಗ್ ಸಿಸ್ಟಮ್. ಸೊ 4 ವೀಲ್ ಹಾಕಿ ಆ ಲಾಕ್ ಹಾಕಿದರೆ ಮಾತ್ರ ಆ್ಯಕ್ಚುಲ್ 4 ವೀಲ್ ಲಾಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಮುಂಚೆ ನಾರ್ಮಲಿ ಏನಿರುತ್ತೆ ಅಂದರೆ, ನಾರ್ಮಲಾಗಿ ಹೇಗಿತ್ತು ಅಂದರೆ 4 ವೀಲು ಆಟೋಮೆಟಿಕ್ ರನ್ನಿಂಗಲ್ಲಿ ಇರುತ್ತೆ. ಬಟ್ ಈ ಸಲ ಅಂದ ಸ್ವಲ್ಪ ಪಿಕಪ್ ಜಾಸ್ತಿ ಆಗಿದೆ, ಅದರೊಟ್ಟಿಗೆ ಮೈಲೇಜ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಅದು ನಾರ್ಮಲ್ ರನ್ನಿಂಗಲ್ಲಿ ಬಿಟ್ಟರೆ, ಲೈಕ್ ಈಗ 4 ವೀಲ್ ಕನೆಕ್ಷನಲ್ಲೇ ಬಿಟ್ಟರೆ ಮೈಲೇಜ್ ಆಬ್ವಿಯಸ್ಲಿ ಡ್ರಾಪ್ ಆಗುತ್ತೆ, ಸ್ಪೀಡ್ ಅಷ್ಟೊಂದು ಇರೋದಿಲ್ಲ ಅಥವಾ ಪಿಕಪ್ ಅಷ್ಟೊಂದು ಇರೋದಿಲ್ಲ. ಬಟ್ ಈಗ 4 ವೀಲಲ್ಲಿ ರನ್ ಆಯ್ತಿಲ್ಲ, ಜಸ್ಟ್ 2 ವೀಲಲ್ಲಿ ಮಾತ್ರ ರನ್ ಆಯ್ತಿದೆ ಅಷ್ಟೇ. ಸೊ ಐ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಆಯಿತಾ, ಚೆನ್ನಾಗಿದೆ. ಆಗಲೇ ಅಷ್ಟೇ ಹೇಳ್ಕೊಂಡಿದ್ದು, ಲೈಕ್ ಮಳೆ ಇಲ್ಲ ಬಚಾವು ಅದು ಇದು ಅಂತಲ್ಲ. ಐ ಮೀನ್ ನಮ್ಮ ಕಡೆ ಮಳೆ ಬಂತು, ಇಲ್ಲಿ ಫುಲ್ ಬಿಸಿಲು, ನೆಲ ಒಣಗ್ಕೊಂಡಿದೆ ಅಂತ. ಆಲ್ರೆಡಿ ಡ್ರಿಸಲ್ ಆಗಿ ಸ್ಟಾರ್ಟ್ ಆಯ್ತು ನೋಡಿ, ಗ್ಲಾಸಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆಲ್ಲ ಒಂಥರ ಎಲಿಫೆಂಟ್ ಪ್ರೋನ್ ಏರಿಯಾಸ್ ಅಥವಾ ಆನೆಗಳು ಜಾಸ್ತಿ ಇರೋ ಏರಿಯಾ ಥರ ಅನ್ನಿಸ್ತದೆ ಚೆಟ್ಟಳ್ಳಿ ರೋಡು. ವಾಪಸ್ ಬರ್ಬೇಕಾದ್ರೆ ಎಲ್ಲೆಲ್ಲಿ ಆನೆಗಳಿಗೆ ಶೇಕ್ ಹ್ಯಾಂಡ್ ಕೊಡ್ತೀನಿ ಗೊತ್ತಿಲ್ಲ, ನೋಡೋಣ ಅಲ್ಲ. ಕ್ಯಾಮರಾ ಹೊರಗೆ ಹಿಡ್ಕೊಂಡೇ ಮಾತಾಡ್ಬೋದು, ಅದೇ ಖುಷಿ ಗುರು. ಯಾಕಂದರೆ ಮೈಕ್ ಒಳಗಿದೆ ಅಲ್ಲ. ಏನು ಸಗದಾಗಿ ಕಾಣಿಸ್ತಿದೆ ನೋಡಿ, ಆಚೆ ಈಚೆ ಎಸ್ಟೇಟು ರೋಡು. ವೆದರ್ ಬೇರೆ ತಂಪಾಯ್ತಾ ಇದೆ, ಯಾಕಂದರೆ ಲೈಟಾಗಿ ಡ್ರಿಸಲ್ ಆಯ್ತಿದೆಲ್ಲ, ಅದಕ್ಕೆ ವಾಯ್ಸ್ ನಿಜ ಚೆನ್ನಾಗಿ ಕೇಳಿಸ್ತಿದೆ. ಏನು ಕತೆ ದೇವ್ರನ್ನ ಗೊತ್ತಿಲ್ಲ ಆಯಿತಾ. ಬಟ್ ಇದೊಂದು ಹೊಸ ಟ್ರೈ ಮಾಡ್ತಿರೋದು ನಾನು. ಇದೇ ಫಸ್ಟ್ ಟೈಮ್ ನಾನು ಗೋಪ್ರೋಗೆ ಮೈಕ್ ಹಾಕೊಂಡು 4 ವೀಲಲ್ಲಿ ವ್ಲಾಗ್ ಮಾಡ್ತಿರೋದು. ಅಲ್ಲಿ ಬೆಟ್ಟ ನೋಡಿ, ಆ ಕಡೆ ಮೋಡ ನೋಡಿ, ದೇವರೇ ಇವತ್ತು ನಮಗೆ ಎಲ್ಲೋ ಒಂದು ಕಡೆ ಕೆಚ್ಚಾಡ್ತದೆ ಮಳೆ. ಡ್ರಿಸಲ್ ಆಯ್ತಿದೆ ಗುರು. ಕ್ಯಾಮರಾ ಒಳಗೆ ತೊಗೊಳ್ಳೋಣ ಬನ್ನಿ. ಗ್ರೌಂಡ್ ಇದೆ, ಸ್ಪೋರ್ಟ್ಸ್ ಗ್ರೌಂಡಲ್ಲ ಇದೆ. ಆ್ಯಕ್ಚುಲಿ ಟಾಟಾ ಎಸ್ಟೇಟ್ ಡ್ರೈವಿಂಗ್ ಯಾರ್ಡೆಲ್ಲ ಇದೆ ಇಲ್ಲಿ ನೋಡಿ. ಸ್ವಲ್ಪ ಚಾರ್ಜ್ನ ಸೇವ್ ಮಾಡೋಣ ನೋಡಿ. ಇಲ್ಲಿ ಟಾಟಾ ನುಲ್ಲೂರು ಎಸ್ಟೇಟ್, ಟಾಟಾ ಲಿಮಿಟೆಡ್. ನಮ್ಮ ಚೆಟ್ಟಳ್ಳಿ ಯಾಕೆ ಫೇಮಸ್ ಗೊತ್ತಾ? ಚೆಟ್ಟಳ್ಳಿ ಅಂತ ಯಾಕೆ ಕರೀತಾರೆ ಗೊತ್ತಿಲ್ಲ, ಬಟ್ ಚೆಟ್ಟಳ್ಳಿ ಯಾಕೆ ಫೇಮಸ್ ಅಂತ ಹೇಳ್ತೀನಿ. ಸೊ ನಮ್ಮ ದೇಶದ ಸೆಂಟ್ರಲ್ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್, ಎಕ್ಸ್ಪರಿಮೆಂಟ್ ಸೆಂಟರ್ ಇರೋದೇ ನಮ್ಮ ಚೆಟ್ಟಳ್ಳಿಲಿ.
ಸೊ ಇಟ್ಸ್ ಎ ಪ್ರೌಡ್ ಥಿಂಗ್ ಅಲ್ವಾ. ಸೊ ಈ ಗಿಡಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು, ಗಿಡಗಳ ಮೇಲೆ ಎಕ್ಸ್ಪೆರಿಮೆಂಟ್ ಇನ್ ದ ಸೆನ್ಸ್ ಹೇಗೆ ಹೈಬ್ರಿಡ್ ಮಾಡೋದು, ಹೇಗೆ ಇಳುವರಿ, ಇದರದೆಲ್ಲ ಒಟ್ಟಾರೆ ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ರಿಸರ್ಚ್ ಸೆಂಟರ್ ಇರೋದು ನಮ್ಮ ಚಟ್ಟಳ್ಳಿಲಿ ನೋಡಿ. ಅದಕ್ಕೆ ನಮ್ಮ ಚಟ್ಟಳ್ಳಿ ಒಂಥರ ಒಳ್ಳೆ ಜಾಗನೇ. ಆ್ಯಂಡ್ ಇಲ್ಲಿ ನೋಡಿ ತೇಗದ ಮರ ಫಾರೆಸ್ಟ್ ಇದೆ, ತೇಗ ಮರ ತಾನೇ ಇದು. ಎಸ್ ಹೌದು. ಸೊ ಇನ್ನೇನು ಚಟ್ಟಳ್ಳಿ ತಲುಪಕ್ಕಾಯಿತು. ಅಲ್ಲೆಲ್ಲೋ ಬೋರ್ಡ್ ನೋಡಿದೆ, 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಂತ ಏನೋ ಬೋರ್ಡ್ ಹಾಕಿಟ್ಟಿದ್ರು. ಚೆನ್ನಾಗಿದೆ ಅವರು. ನೈಟ್ ಬರ್ಬೇಕಾದ್ರೆ ಇಲ್ಲೇ ಬರೋದು ಏನು ಕತೆ ಗೊತ್ತಿಲ್ಲ, ಯಾಕಂದರೆ ರೂಟ್ ನೋಡ್ತಿದ್ರೆ ಆನೆಗಳು ಇಲ್ಲೇ ಬಾನ್ ಫೈರ್ ಮಾಡೋ ಥರ ಫೀಲ್ ಆಯ್ತಿದೆ. ನೋಡಿಲ್ಲ, ಇಲ್ಲಿ ಬೋರ್ಡು ಹಾಕಿಟ್ಟಿದ್ದಾರೆ, ಎಲಿಫೆಂಟ್ ಕ್ರಾಸಿಂಗ್ ಸಿಗ್ನಲ್, ಎಫ್ ಬ್ರೋ ಎಫ್. ಸೊ ನೋಡೋಣ, ಐ ವಿಲ್ ಟೇಕ್ ಮೈ ಚಾನ್ಸ್. ಎಲ್ಲ ಕಡೆ ಬೋರ್ಡ್ ಹಾಕಿಟ್ಟಿರೋಗಳು ಆನೆ ಇರುತ್ತೆ ಎಚ್ಚರಿಕೆ ಅಂತ. ನಿನ್ನೆ ಬೇರೆ ಆನೆ ಒಬ್ರನ್ನ ಮೆಟ್ಟಾಕ್ಬಿಟ್ಟಿದೆ. ಕೊಡಗಲ್ಲಂತೂ ಆನೆಗಳು ಕಾಟ ಹೇಳಿ ಪ್ರಯೋಜನ ಇಲ್ಲ ಗುರು. ಸುಮಾರು ಜನ ಹೋಗ್ಬಿಟ್ರು ಈ ಸಲ ಅಂತೂ. 1-2 ತಿಂಗಳು ಗ್ಯಾಪಲ್ಲಿ ಸುಮಾರು ಜನನ ಆನೆ ಮೆಟ್ಟುಬಿಡ್ತು. ಈ ರೋಡಿಗೆ ನಾನು ಒಬ್ಬನೇ ಇದ್ದೀನಲ್ಲಪ್ಪ, ಚೆನ್ನಾಗಿದೆ. ಸೋಲೋ ರೈಡ್ ಅಲ್ಲ, ಸೋಲೋ ಡ್ರೈವ್. ಸೊ ನನಗೆ ಒಂದು ಖುಷಿ ಅಂದರೆ ಈ ಸಲ ನನ್ನ ವ್ಲಾಗ್ಸ್ ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಸಲ ನಾನು ಹೇಳಿಲ್ಲ ಅಷ್ಟೇ, ಎಷ್ಟೋ ಸಲ ಈ GoPro Insta 360 ಅಂತ ಇಟ್ಕೊಂಡು ಜೀಪು ಕಾರಲ್ಲಿ ವ್ಲಾಗ್ ಮಾಡ್ತಾಯಿರ್ತೀನಿ, ಬಟ್ ವಾಯ್ಸ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಮೈಕ್ ಹಾಕ್ಕೊಂಡು ಯುದ್ಧಕ್ಕೆ ಹೊರಟಿದ್ದೀನಿ. ಗಾಳಿ ಎಲ್ಲೆಲ್ಲಿಂದೆಲ್ಲ ಬೀಳ್ತಾ ಇದೆ ಇದು. ಮತ್ತು ಚಟ್ಟಳ್ಳಿ ರೀಚ್ ಆಗೋಕ್ಕಾಯಿತು, ಎಷ್ಟೊತ್ತು ತಗೊಂಡು ಏನು ಕತೆ ಗೊತ್ತಿಲ್ಲ. ಚಟ್ಟಳ್ಳಿ ರೈಟಿಗೆ ಹೋದ್ರೆ ಮಡಿಕೇರಿ, ಲೆಫ್ಟಿಗೆ ಹೋದ್ರೆ ಸಿದ್ದಾಪುರ ವಿರಾಜಪೇಟೆ. ನೋಡಿ, ಇದೆ ಚಟ್ಟಳ್ಳಿ ಟೌನು, ಸಣ್ಣ ಟೌನು. ಈಗ ನಾವು ಒಂಟಿ ಅಂಗಡಿ ಹತ್ರ ಹೋಗಿ ರೀಚ್ ಆಯ್ತೀವಿ. ಅದಕ್ಕೂ ಸಹ ಒಂಟಿ ಅಂಗಡಿ ಮೋಸ್ಟ್ಲಿ ಒಂದೇ ಅಂಗಡಿ ಇತ್ತೇನೋ. ಅದು ಒಂಟಿ ಅಂಗಡಿ ಹೋಗಿ ಒಂಟೆ ಅಂಗಡಿ ಆಗಿದೆ ಒಬ್ಬೊಬ್ಬರು ಬಾಯಲ್ಲಿ. ಒಂಟೆ ಅಂಗಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ನಾವೀಗ ಚಟ್ಟಳ್ಳಿಯಿಂದ ಒಂಟಿ ಅಂಗಡಿ ಕಡೆ ಪಯಣ. ನೋಡಿ, ಇದೆ ಒಂಟಿ ಅಂಗಡಿ ಜಾಗದ ಹೆಸರು. ಯಾವುದು ಒಂಟಿ ಅಂಗಡಿ ಅಂತ ಗೊತ್ತಿಲ್ಲ. ಇದು ಸುಮಾರು ಅಂಗಡಿಗಳಾಗಿ ಏನು ಹೆಸರು ಚೇಂಜ್ ಮಾಡೋಕ್ಕಾಗಲ್ಲ. ಇದೆ ಒಂಟಿ ಅಂಗಡಿ ಅಂತ ಜಾಗ. ಈಗ ನೆಲ್ಲುದಿಕೇರಿ ತಲುಪಿದೆ. ರೋಡ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆ ಕಡೆ ಡೈರೆಕ್ಷನ್ ಹೇಳೋದ್ರಲ್ಲಿ ಮಿಸ್ ಮಾಡಿಬಿಟ್ಟೆ. ಸೊ ನೆಲ್ಲುದಿಕೇರಿ, ನೆಕ್ಸ್ಟ್ ಸಿದ್ದಾಪುರ, ನೆಕ್ಸ್ಟ್ ಅಮ್ಮತ್ತಿ, ಹೀಗೆ. ಸೊ ಹಂಗೂ ಹಿಂಗೂ ಬಂದು ಸಿದ್ದಾಪುರ ತಲುಪದೆ. ಇಲ್ಲಿ ಸಹ ಲೈಟಾಗಿ ಡ್ರಿಸಲಿಂಗು. ಇದೊಂದು ರೋಡ್ ಅಂತೂ ಮಾಮೂಲಿ ಟ್ರಾಫಿಕ್ ಇದೆ, ಯಾಕಂದರೆ ಒಂದೇ ಸೈಡ್ ಪಾರ್ಕಿಂಗ್ ಅಲ್ಲ, ಅದಕ್ಕೆ ಸ್ವಲ್ಪ ಹೊರಗಡೆ. ಸಿದ್ದಾಪುರ ದಾಟಿದ ಮೇಲೆ ಯಾಕೋ ಮಳೆ ಸ್ವಲ್ಪ ಜೋರಾಗಿದ್ದಂಗೆ ಕಾಣಿಸ್ತಾ ಇದೆ. ರೋಡೆಲ್ಲ ನೋಡಿ ಫುಲ್ಲು ಒದ್ದೆ ಆಗೋಗಿದೆ, ಚಂಡಿ ಆಗೋಗಿದೆ. ಎಲ್ಲಿ ಹೋಯ್ತಿರೋದು? ಮಳೆ ಜೋರೇ ಗುರು ಈ ಕಡೆ. ಬ್ಯೂಟಿಫುಲ್. ಈ ವೈಬೇ ಒಂಥರ ಚೆಂದಾಗಿರುತ್ತೆ. ಶಿಟ್, ಲಾಸ್ಟಿಗೆ ಸರ್ವಿಸ್ ಟೈಮಲ್ಲಿ ಏನೋ ಹಾಕು ಜುಬಿಟಿಯಾರ ಅನ್ಸುತ್ತೆ. ಆಯಿಲಿ ಕಂಟೆಂಟ್ ಇದೆ ನೋಡಿ ಅಲ್ಲಿ. ಶಿಟ್, ಜೀಪಲ್ಲಿ ಬಟ್ಟೆಗಳು ಬೇರೆ ಇಲ್ಲ ಒತ್ತಡ ಅಂದರೆ ತೊಂದರೆ ಇಲ್ಲ, ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್. ಸೊ ಈಗೆಲ್ಲ ಹೇಳಿ ನಮ್ಮ ದಿನಚರಿ ಹೋಯ್ತಾ ಇದೆ. ದಿನಚರಿ ಅಂತ ಹೇಳೋಕ್ಕಲ್ಲ, ಸಂಜೆ ಚರಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತಂಪಾಗಿ ಏನೋ ಒಂಥರ ಖುಷಿ ಆಯ್ತದೆ ಗುರು. ಬನ್ನಿ, 6:30 ಒಳಗಡೆ ನಾವು ಶಾಪಿಗೆ ತಲುಪ್ಕೊಳ್ಬೇಕು. ಅದು ಮನೆ ನೋಡಿ ಸಗದಾಗಿದೆ, ಹಳೇ ಮನೆ. ಸೊ ನಾವೀಗ ಅಮ್ಮತ್ತಿಯಿಂದ ಲೆಫ್ಟ್ ತೊಗೊಳ್ಬೇಕು. ಲೆಫ್ಟ್ ತಗೊಂಡು ಅಲ್ಲಿಂದ ಪಾಲಿಬೆಟ್ಟ ರೋಡಿಗೆ ಜಾಯ್ನ್ ಆಗುತ್ತೆ. ಅಲ್ಲಿಂದ ರೈಟ್ ಗೋಣಿಗೊಪ್ಪ. ಎಸ್, ಲೆಟ್ಸ್ ಗೋ. ಮಳೆ ಜೋರೇ, ಚೆನ್ನಾಗಿದೆ. ಈ ಗುಂಡಿ ಇರೋ ರೋಡ್ಗಳಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಮಳೆಗಾಲದಲ್ಲಿ ನೀರು ಗುಂಡಿ ಲೆವೆಲಿಗೆ ಕೂತ್ಬಿಟ್ಟು ದಾರಿ ಗೊತ್ತಾಗೋದಿಲ್ಲ. ನೋಡಿ ಏನು ಸಗದಾಗಿದೆ ವೆದರ್ ಈಗ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್. ಮತ್ತು ನಮ್ಮ ಈ ಜೀಪಲ್ಲಿ ಸಸ್ಪೆನ್ಷನ್ ಬದಲು ಪ್ಲೇಟ್ ಇರೋದು. ಸೊ ಗುಂಡಿ ಗುಡುಕೆಲ್ಲ ಭಾರಿ ಚೆನ್ನಾಗಿ ಫೀಲ್ ಆಯ್ತದೆ. ಈ ಮಳೆಯಿಂದಾಗಿ ಆ್ಯಕ್ಚುಲಿ ಚಳಿ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲೊಂದು ಕೆರೆ ನೋಡಿ, ದೊಡ್ಡ ಕೆರೆ ತೋಡ್ತಿಟ್ಟಿದ್ದಾರೆ, ನೀರು ತುಂಬ್ತಾ ಇದೆ ಈಗ. ಸೊ ನೋಡಿಲ್ಲಿ ಇದೊಂದು ಜಾಗ, ಅಡಿಕೆ ತೋಟ, ಒಳ್ಳೆ ಟರ್ನ್, ಒಂದು ಒಳ್ಳೆ ಕೆರೆ, ರೋಡು ಚೆನ್ನಾಗಿದೆ, ವೆದರು ಸೂಪರ್ ಆಗಿದೆ. ಏನು ಅಂತ ಹೇಳೋದು, ಏನೋ ಒಂಥರ ಚೆನ್ನಾಗಿದೆ ಅಂತ ಸುಮಾರು ಸಲ ಹೇಳ್ಬಿಟ್ಟಲ್ಲ. ಫಸ್ಟ್ ತಲೆಯಲ್ಲಿ ಕೂದಲು ಸ್ವಲ್ಪ ಜಾಸ್ತಿ ಬರಬೇಕು ಗುರು. ಈ ಹೆಲ್ಮೆಟ್ ಹಾಕಲ್ಲ, ಈ ಕೂದಲೆಲ್ಲ ಉದ್ರೋಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. 1000 ಕೋಟಿ ಕೊಟ್ಟರು ಈ ಥರದೊಂದು ಫೀಲ್ ಸಿಗೋದಿಲ್ಲ. ಸೊ ಮೈಕಲ್ಲಿ ಕೇಳಿಸ್ತಿರ್ಬೋದು ಹನಿದು ಶಬ್ದ, ಜೀಪ್ ಮೇಲೆ ಬೀಳ್ತಿರೋದು.
ದಪ್ಪ ದಪ್ಪ ಹನಿ ಬೀಳ್ತಾ ಇದೆ. ಚೆನ್ನಾಗಿತ್ತಲ್ಲ, ಅಷ್ಟೇ ತೋರ್ಸೋಕ್ಕಾಗಿದೆ. ಯಾಕಂದರೆ ಗೋಪ್ರೋ ಬ್ಯಾಟ್ರಿ ಕೇಸಿಂಗ್ ಓಪನ್ ಮಾಡಿಬಿಟ್ಟು ನಾನು ಕನೆಕ್ಟ್ ಮಾಡಿರೋದು ಮೈಕನ್ನ. ಸೊ ಸುಮ್ಮನೆ ರಿಸ್ಕ್ ಬೇಡ. ಏನಂತೀರ? ಸಡನ್ನಾಗಿ ವೆದರ್ ನೋಡಿ ಹೇಗೆ ಚೇಂಜ್ ಆಯಿತು ಅಂತ. ಅಲ್ಲಿ ಮಳೆ ಬರ್ತಿತ್ತು, ಇಲ್ಲಿ ನೋಡಿದ್ರೆ ಫುಲ್ ನೆಲ ಎಲ್ಲ ಡ್ರೈ ಹಾಕ್ಕೊಂಡಿದೆ. ಸೊ ನಾನೀಗಿದ್ದೀನಿ ಹಮ್ಮತ್ತಿಲಿರೋ ಎಲ್ಲ ಬಾಯ್ಸ್ಗೆ ನಮಸ್ಕಾರ ಅಂತ ಹೇಳ್ತಾ, ಇಲ್ಲೆಲ್ಲೋ ಒಂದು ಡೈವರ್ಷನ್ ಇದೆ, ಲೆಫ್ಟ್ ತೊಗೊಳ್ಬೇಕು. ಮೋಡ ನೋಡಿ ಗೋಪ್ರೋದಲ್ಲಿ ಏನು ಸಗಲಾಗಿ ಕಾಣಿಸ್ತಿದೆ ಅಲ್ವಾ. ಹಮ್ಮತ್ತಿ ನೋಡಿ ಮಾಮೂಲಿ ಹಿಂಗೆ ಖಾಲಿ ಕಾಣಿಸ್ತಿರ್ತದೆ, ಜನ ಕಮ್ಮಿ. ಸೊ ಇಲ್ಲೇ ಲೆಫ್ಟ್. ಇಲ್ಲಿ ಮುಂದೆ ಡೈವರ್ಷನ್ ಕಾಣಿಸ್ತದಲ್ಲ ರೈಟಿಗೆ, ಇಲ್ಲೇ ಹೋಗ್ಬೇಕು ಗೋಣಿಕೊಪ್ಪಕ್ಕೆ. ಸ್ಟ್ರೈಟ್ ಹೋದರೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸ್ಟ್ರೈಟ್ ಹೋದರೆ ಆಲಿಬೆಟ್ಟ, ತಿತಿಮತ್ತಿ, ಅಲ್ಲಿಗೆ ಹೋಗ್ತಿರುತ್ತಾ. ಸೊ ಇದು ಬೈಪಾಸ್ ಥರ. ಇದು ಫುಲ್ಲು ಎಸ್ಟೇಟ್ ರೋಡ್ ಗುರು. ಇಲ್ಲೆಲ್ಲ ಆನೆ ಕಾಟಂದಾಗಿ ಹೇಳಂಗಿಲ್ಲ ಅಂತೆ, ಗೊತ್ತಿಲ್ಲ. ಆನೆ ನೋಡಿದ್ಮೇಲೆ ನಾವು ಡಿಸೈಡ್ ಮಾಡ್ಕೊಳ್ಳೋಣ, ಏನಂತೀರ? ಸೊ ಬನ್ನಿ, ಇನ್ನು ಯಾಕೋ ಟೈಮ್ ಜಾಸ್ತಿ ವೇಸ್ಟ್ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಅಂದರೆ ಆಲ್ರೆಡಿ ಸುಮಾರು ಹೊತ್ತಾಯಿತು ಹೊರಟು. 6:30 ಟಾಪ್ ಕ್ಲೋಸ್ ಅಂತೆ. ಅದಕ್ಕೆ ಸ್ವಲ್ಪ ಬೇಗ ಹೋಗಿ ತಲುಪ್ಕೊಂಬಿಟ್ರೆ ಹಾಗೆ ಡೆಲಿವರಿ ತಗೊಂಡು ಹೊರಟು ಬಿಡ್ಬೋದು. ಬನ್ನಿ ಇನ್ನು ಗೋಣಿಕೊಪ್ಪದಲ್ಲಿ ಹೋಗಿ ಸಿಗೋಣ. ಸೊ ಮೊನ್ನೆ ಬರ್ಬೇಕಾದ್ರೆ ಒಂದು ವಿಷಯ ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆಯಿತಾ. ಲೈಕ್ ಈಗ 2 days ಬ್ಯಾಕ್ ಅಷ್ಟೇ ಬಂದಿರೋದು. ಈ ಲೆಫ್ಟ್ ಸೈಡಲ್ಲಿ ಏನು ಫೆನ್ಸಿಂಗ್ ಏನು ಸಕ್ಕತ್ತಾಗಿದೆ ನೋಡಿ, ಗಿಡ ನೆಟ್ಟಿರೋದು ಅಲ್ವಾ. ಏನೋ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿದೆ. ಒಂದು ಹೋಮ್ ಸ್ಟೇ ಸುತ್ತ ಹಾಗೆ ಮಾಡಬೇಕು ನೋಡಿ, ಇಲ್ಲಿ ಚೆನ್ನಾಗಿದೆ. ಹಂಗೂ ಹಿಂಗೂ ಹೇಳಿ ಗೋಣಿಗೊಪ್ಪ ತಲುಪಿದೆ. ಇನ್ನು ವಸಂತ ಟ್ರೇಡರ್ಸ್ ಹತ್ರ ಹೋಗಿ ನಮಗೆ ಬೇಕಾದ ಐಟಮ್ನ ಪರ್ಚೇಸ್ ಮಾಡ್ಕೊಂಡು ಹೊರಡೋಣ. ಒನ್ಸ್ ಅಪಾನ್ ಎ ಟೈಮಲ್ಲಿ ನಾನು ಗೋಣಿಗೊಪ್ಪದಲ್ಲಿ ಡಿಪ್ಲೊಮಾ ಮಾಡ್ತಾಯಿದ್ದೆ, ENC ಗೊತ್ತಿತ್ತು ಅದು. ಸೊ ಇಲ್ಲಿ ರೈಟ್ ತಗೊಳ್ಳೋಣ. ಇದು ಬೈಪಾಸ್ ರೋಡು. ಸೊ ನಂಗೆ ಗೊತ್ತಿದ್ದಂಗೆ ಮುಂಚೆ ಇದು ಒನ್ ವೇ ಇತ್ತು, ನನಗೆ ಯೋಚನೆ ಇದ್ದಂಗೆ, ಕರೆಕ್ಟಾಗಿ ಯೋಚನೆ ಇಲ್ಲ. ಸೊ ವಸಂತ ಟ್ರೇಡರ್ಸ್ ಇಲ್ಲೇ ಮೇನ್ ರೋಡ್ ಸೈಡ್. ಆ್ಯಕ್ಚುಲಿ ಬಂದ ದಿನ ಮೊನ್ನೆ ಸಂತೆ ಇತ್ತು, ಏನು ಕತೆ ಹುಚ್ಚು ಜನ ಇತ್ತು, ವೆಹಿಕಲ್ಸ್ ಇದ್ರು. ಇವತ್ತು ನೋಡಿ ಅಲ್ಲೇ ವಸಂತ ಟ್ರೇಡರ್ಸ್ ಕಾಣಿಸ್ತಿದಲ್ಲ, ರಿವರ್ಸ್ ನಿಲ್ಸ್ಕೊಳ್ಳೋಣ. ಹಂಗೂ ಹಿಂಗಲ್ಲ ಆಗಿ ಜನ್ರೇಟರ್ ನೋಡಿ ಇಲ್ಲಿ ಸುಗುಣ ಬ್ರ್ಯಾಂಡದು 7 kVA ಇದು ಹಂಗೆ ತಗೊಂಡು ಈಗ ಹೊರಟೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಶಾಪುದೆಲ್ಲ ಒಂದು ರಿವ್ಯೂ ಥರ ವೀಡಿಯೋ ಮಾಡೋಣ. ಈಗ ಸದ್ಯಕ್ಕೆ ಮನೆ ಹೋಗಿ ತಲ್ಕೊಳ್ಳೋಣ. ಸುಮಾರು ಹೊತ್ತಾಯಿತು, ಇಲ್ಲೇ ಸುಮಾರು ಹೊತ್ತಾಗೋಯ್ತು. ಓಹ್, ಒಂದು ಸಲ ಇದ್ದಿದ್ದೆಲ್ಲ ಬಾಯಿಗೆ ಬಂತು, ಮೊಬೈಲ್ ಬಿಟ್ಟು ಬಂದುಬಿಟ್ಟಾನ ಅಂತ ಸೈಟು ಗುರು. ಬನ್ನಿ ಹೋಣ. ಗ್ಯಾಸ್ ಲಾರಿ ಹೋಯ್ತಿದೆ, ಗ್ಯಾಸ್ ಬೇಕಾದ್ರೆ ತಗೊಂಡ್ರಾಯ್ತು, ಲಾರಿ ನಿಲ್ಲಿಸ್ಬಿಟ್ಟು. ನಿನ್ನ ಕತ್ಲೆ ಆಯ್ತಾ ಗೋಪ್ರೋದು ಕ್ವಾಲಿಟಿ ನಿಮಗೆ ಗೊತ್ತು. ಫುಲ್ಲು ಗ್ರೈನ್ಸು, ನಾಯ್ಸು ಎಲ್ಲ ಸ್ಟಾರ್ಟ್ ಹಾಕೊಂಡ್ಬಿಡುತ್ತೆ. ಸೊ ಈ ವ್ಲಾಗಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಒಂದು ಗೋಣಿಗೊಪ್ಪ ಕಡೆ ಜೀಪ್ ಟ್ರಿಪ್, ಜನರೇಟರ್ ಥರ ಟ್ರಿಪ್ಪು ಸುಮ್ಮನೆ ವ್ಲಾಗ್ ಮಾಡೋಣ ಅಂತೇಳಿ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಇದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗಿಗೆ ಇಲ್ಲಿ ಸೈನ್ ಔಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.